ಪ್ರೀತಿ ಸ್ವರೂಪನಾದಂಥ ಪ್ರೀತಿಯುಳ್ಳ ಕನಿಕರವುಳ್ಳ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಕೇಳುವುದಕ್ಕೆ ನಮ್ಮ ಮನಸ್ಸುಗಳನ್ನು ತೆರೆಯ ಮಾಡಿ, ಪ್ರತಿ ದಿವಸವೂ ಸಹ ಕರ್ತನೆ ನಿನ್ನ ವಾಕ್ಯವನ್ನು ಕೇಳುತ್ತಾ ನಂಬುತ್ತಾ ನಾವು ಜೀವಿಸುವಂತೆ, ನಾವು ಬದುಕುವ ಕಾಲವೆಲ್ಲ ನಿನಗೆ ಮೆಚ್ಚುಗೆಯಾಗಿ ಕಾಣಲ್ಪಡುವಂತೆ ಸಹಾಯ ಮಾಡು. ಈ ದಿನದ ವಾಕ್ಯ ಸಂದೇಶವು ನನಗೆ ಏನು ಉಪಯೋಗವಾಗಿದೆ, ನಾನು ಯಾವ ರೀತಿ ನಡೆದುಕೊಳ್ಳಬೇಕನ್ನುವಂಥದ್ದನ್ನ ನೀವು ನಮಗೆ ಕಲಿಸಿಕೊಡಿ. ಎಲ್ಲ ಸ್ತುತಿ ಘನ ಮಾನ ಮಹಿಮೆಗಳನಿಗೆ ಸಲ್ಲಿಸ್ತಾ ಯೇಸುವಿನ ಪವಿತ್ರವುಳ್ಳ ನಾಮದಲ್ಲಿ ಕೇಳುತ್ತೇವೆ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಆಮೇನ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಆರಿಸಿಕೊಂಡಂತ ದೇವ ಜನಾಂಗದವರೇ, ಈ ಮುಂಜಾನ ವೇಳೆಯಲ್ಲಿ ನಾವು ಯೆಶಾಯನ ಪ್ರವಾದನ ಪುಸ್ತಕ 38ನೇ ಅಧ್ಯಾಯ 1-22 ವಚನದವರೆಗೆ ಈ ದಿನದಲ್ಲಿ ಧ್ಯಾನ ಮಾಡೋಣ. ಇದರ ಒಂದು ಮುಖ್ಯ ತಲೆಬರ ಏನೆಂಬುದಾಗಿ ನೋಡುವಾಗ, ಹಿಜ್ಕೀಯನು ರೋಗಿಯಾಗಿ ಆರೋಗ್ಯ ಹೊಂದಿದ್ದು ಅಂತ ಹೇಳಿ ಯೆಶಾಯನ ಒಂದು ಪುಸ್ತಕದಲ್ಲಿ ಇದು ತಲೆಬರ ಕೊಡಲ್ಪಟ್ಟಿದೆ. ಪ್ರಿಯರೇ, ಹಿಜ್ಕೀಯನ ಬಗ್ಗೆ ಕಳೆದ 2 ದಿನಗಳಿಂದ ನಾವು ಧ್ಯಾನ ಮಾಡುತ್ತಾ ಬಂದವರಾಗಿದ್ದೇವೆ. ಹಿಜ್ಕೀಯನ ಜೀವನ, ಆತನ ಜೀವನದಲ್ಲಿ ಒಂದು ಆಸೆ ಪಟ್ಟ ಏನಂದ್ರೆ, ನಾನು ದೇವರ ಮುಂದೆ ನಮ್ರವಾಗಿರ್ಬೇಕು, ಸ್ವಚ್ಛವಾಗಿರ್ಬೇಕು ಅನ್ನುವಂಥದ್ದು ಅವನ ಜೀವನದಲ್ಲಿ ದೃಢಪಡಿಸಿಕೊಂಡಂತ ಒಂದು ದೊಡ್ಡ ನಿರ್ಧಾರ. ಯಾಕಂದ್ರೆ ಹಿಜ್ಕೀಯನ ಒಂದು ಮನಸ್ಥಿತಿ ಹೇಗಿತ್ತಂತಂದ್ರೆ, ನನ್ನ ಪೂರ್ವಿಕನಾದ ದಾವೀದನು ಹೇಗೆ ದೇವರನ್ನ ಹೊಂದಿಕೊಂಡು ಜೀವನ ಮಾಡಿದನೋ ಹಾಗೆ ನಾನು ಸಹ ಜೀವಿಸಬೇಕು ಅನ್ನುವಂಥ ಒಂದು ಶ್ರೇಷ್ಠ ಮನೋಭಾವವುಳ್ಳ ವ್ಯಕ್ತಿಯಾಗಿದ್ದ. ಆತನ ಜೀವನದಲ್ಲಿ ಪ್ರಿಯರೇ, ಸುಂದರವಾದಂಥ ಕ್ಷಣಗಳು, ದೇವರಿಗೆ ಮೆಚ್ಚುಗೆಯಾದಂಥ ವ್ಯಕ್ತಿ, ತನ್ನ ದೇಶವನ್ನೆಲ್ಲ ಶುದ್ಧಪಡಿಸಿದಂಥ ವ್ಯಕ್ತಿ, ಕೆಲವು ವಿಗ್ರಹಾರಾಧನೆಯಾಗಿ ಮಾರ್ಪಡಿಸಿಕೊಂಡಂಥ ಮೋಶೆಯ ವಸ್ತುಗಳನ್ನು ಹೊಡೆದು ಚೂರು ಚೂರು ಮಾಡಿ ಅವುಗಳನ್ನು ಜನರಿಗೆ ಕೂಡಿಸಿ, ಇದು ದೇವರು ನೇಮಿಸಲ್ಪಟ್ಟಂತ ಶ್ರೇಷ್ಠವಾದ ಕಾರ್ಯ ಎಂಬುದಾಗಿ ಹೇಳಿದಂತ ಒಬ್ಬ ಶ್ರೇಷ್ಠನಾದಂಥ ವ್ಯಕ್ತಿ ಯಾರು ಎಂಬುದಾಗಿ ನೋಡುವಾಗ ಹಿಜ್ಕೀಯನು ಪ್ರಿಯರೇ. ಆತನ ಜೀವಿತದಲ್ಲಿ ವಿಶೇಷವಾಗಿ ನಾವು ನೋಡುವಂತ ಸಮಯದಲ್ಲಿ ಆತನ ಕಾಲಮಾನದಲ್ಲಿ ಪ್ರವಾದಿಯಾಗಿ ಕಾರ್ಯನಿರ್ವಹಿಸಿದವರು ಯಾರು ಎಂಬುದಾಗಿ ನೋಡುವಾಗ ಯೆಶಾಯನ ಪುಸ್ತಕ ಒಂದು ಸುಂದರವಾದಂಥ ಪುಸ್ತಕ. ಯೆಶಾಯನ ಪುಸ್ತಕದಲ್ಲಿ ಒಂದು ಬಹು ಮುಖ್ಯವಾದ ಸಂಗತಿ ನಾವು ಕಲ್ತ್ಕೊಳ್ಬಹುದು. ಏನೆಂಬುದಾಗಿ ನೋಡುವಾಗ, ಕ್ರಿಸ್ತನ ಬರುವಿಕೆ, ಯೇಸು ಕ್ರಿಸ್ತನ ಜನನ, ಯೇಸುವಿನ ಹೆಸರು, ಆತನು ಹೇಗೆ ಹುಟ್ಟುತ್ತಾನೆ, ಆತನು ಹೇಗೆ ಬರ್ತಾನೆ, ಆತನಿಗೆ ಕೊಡಲ್ಪಟ್ಟಂತ ಬಹುಮಾನಗಳೇನು, ವರದಾನಗಳು ಏನು ಎಂಬುದಾಗಿ ಯೆಶಾಯ ರೂಪಿಸ್ತಾ ಇರುವುದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಇಲ್ಲಿ 1ನೇ ವಚನದಲ್ಲಿ 38, 1ನೇ ಮತ್ತು 2ನೇ ವಚನವನ್ನು ನಾವು ಧ್ಯಾನ ಮಾಡಿ ನೋಡುವಾಗ, ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರವಾದ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನಾದ ಪ್ರವಾದಿಯೂ ಆದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಏಕೆಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಅಂತ ಹೇಳ್ತಾನೆ. ಇಲ್ಲಿ ಹಿಜ್ಕೀಯನಿಗೆ ಒಂದು ಕಾಯಿಲೆ ಬರ್ತದೆ. ಸತ್ಯವೇದದಲ್ಲಿ ಕುರ ಎಂಬುದಾಗಿ ಕೊಡಲ್ಪಟ್ಟಿದೆ. ನೀವು 2 ಅರಸುಗಳ ಪುಸ್ತಕ 18ನೇ ಅಧ್ಯಾಯದಿಂದ 20ನೇ ಅಧ್ಯಾಯ ಅಥವಾ ಮುಂಭಾಗವನ್ನು ನೋಡುವಂತ ಸಮಯದಲ್ಲಿ ಈ ಹಿಜ್ಕೀಯನ ಒಂದು ಜೀವನ ಚರಿತ್ರೆ, ಆತನ ಲೈಫಿನಲ್ಲಿ ದೇವರಿಗಾಗಿ ಏನೆಲ್ಲ ಮಾಡಿದ ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಬಹುದು. ಪ್ರಿಯರೇ, ಈ ಒಂದು ಸುದ್ದಿಯನ್ನ ಕೇಳಿದ ತಕ್ಷಣ ನೋಡ್ರಿ, ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರವಾದ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯಾದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ, ನೀನು ನಿನ್ನ ಮನೆಯನ್ನೆಲ್ಲ ವಿಷಯವಾಗಿ ರೆಡಿ ಮಾಡ್ಕೋ, ಈ ವ್ಯವಸ್ಥೆಯನ್ನೆಲ್ಲ ನೀನು ಬಿಟ್ಟುಕೊಡುವುದಕ್ಕೆ ರೆಡಿಯಾಗಿರು, ಯಾಕಂದ್ರೆ ನೀನು ಸಾಯ್ಲಿಕ್ಕಿದ್ದೀಯಾ, ನೀನು ಸಾಯುವಂತವನಾಗಿದ್ದೀ ಎಂಬುದಾಗಿ ಯೆಶಾಯನು ಹೇಳಿ ಹೊರಟು ಹೋಗ್ತಾನೆ. ಆದರೆ ಹಿಜ್ಕೀಯನ ಜೀವನದಲ್ಲಿ ಆತನು ಏನ್ ಮಾಡಿದ ಎಂಬುದಾಗಿ ನೋಡುವ ಸಮಯದಲ್ಲಿ, ಸಾವು ಬಂದಾಗ ಆತನು ಪ್ರೀತಿಯಿಂದ ಅದನ್ನು ಸ್ವಾಗತ ಮಾಡಿ ದೇವರಿಗೆ ಒಂದು ಮೊರೆ ಇಡ್ತಾನೆ.
ಯಾವ ರೀತಿ ಮೊರೆ ಅಂತಂದ್ರೆ, ಇದನ್ನು ಕೇಳಿದೊಡನೆ ಹಿಜ್ಕೀಯನ ಮೊರೆಯನ್ನ ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನ್ನ ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅಳ್ತಾ ಇದ್ದಾನೆ. ಪ್ರಿಯರೇ, ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತ ಒಂದು ಬಹು ಪ್ರಾಮುಖ್ಯವಾದಂಥ ಸಂಗತಿ ಏನೆಂಬುದಾಗಿ ನೋಡುವಾಗ, ಒಂದು ಕಳಂಕವಿಲ್ಲದ ಮತ್ತು ನಾನು ಪಾಪಿ ಅಲ್ಲ ಅನ್ನುವಂಥ ಮನೋಭಾವವನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಿಜ್ಕೀಯನ ಜೀವನದಲ್ಲಿ ಒಂದು ಶ್ರೇಷ್ಠವಾದ ಪ್ರಾರ್ಥನೆ. ಈ ಪ್ರಾರ್ಥನೆ ನನಗೆ ತುಂಬಾ ಇಷ್ಟ. ಯಾಕಂದ್ರೆ ನಮ್ಮ ಜೀವಿತದಲ್ಲಿ ನಾವು ಈ ರೀತಿ ಯಾವಾಗ ಪ್ರೇಯರ್ ಮಾಡ್ತೇವೋ ಅವಾಗಲೇ ನಮಗೆ ಬಿಡುಗಡೆ ಅನ್ನುವಂಥದ್ದನ್ನು ನಾವು ಯಾವತ್ತೂ ಮರಿಬಾರದು. ಯಾಕಂದ್ರೆ ಹಿಜ್ಕೀಯನ ಒಂದು ಪ್ರಾರ್ಥನೆ ಆತನ ಜೀವನದಲ್ಲಿ ಒಂದು ಶ್ರೇಷ್ಠವಾದ ಪ್ರಾರ್ಥನೆ. ದೇವರೇ, ನೋಡ್ರಿ, ಈ ವಿಶೇಷವಾಗಿ ಒಂದು ಚಿಕ್ಕ ನಾಯಿ ಮರಿಯನ್ನು ತೆಗೆದುಕೊಂಡು ಬಂದಾಗ ಅದಕ್ಕೆ ನಾವು ಅದರ ಜೊತೆ ತುಂಟಾಟ ಮಾಡ್ತೇವೆ, ಅದನ್ನ ಹಿಂಸೆಗೆ ಒಳಪಡಿಸ್ತೇವೆ, ಶಿಕ್ಷೆ ಕೊಡ್ತೇವೆ. ಯಾಕಂದ್ರೆ ಆ ಶಿಕ್ಷೆ ಕೊಡೋದ್ರಲ್ಲಿ ಒಂದು ತರ ಏನೋ ಒಂದು ಖುಷಿ ಆಗ್ತದೆ ನಮಗೆ. ಅದು ಚಿನ್ನಾಟ ಮಾಡೋದು, ಅದು ಆಡೋದು, ಅದು ಹೊಡೆಯೋದು, ಹೊಡೆದಾಗ ಅದು ಬೋಗುಟ್ಟೋದು, ಅದು ಕಿರ್ಚೋದು, ಅದನ್ನ ನೋಡಿ ನಮಗೆ ಏನಾಗ್ತದೆ ಅಂದ್ರೆ ಖುಷಿ ಆಗ್ತದೆ. ಅದೇ ರೀತಿ ಇಲ್ಲಿ ಹಿಜ್ಕೀಯ ಮತ್ತು ದೇವರ ಮಧ್ಯೆ ಒಂದು ಶ್ರೇಷ್ಠವಾದಂಥ ಪ್ರೀತಿ ನಡೆದು ಬರ್ತಾ ಇದೆ. ನಡೆದು ಬಂದಾಗ ಆ ಪ್ರೀತಿ ಯಥಾರ್ಥವಾಗಿ ಆತನು ಒಂದು ಶ್ರೇಷ್ಠವಾದಂಥ ಮೊರೆಯನ್ನು ಇಡ್ತಾನೆ. ಏನಂತಂದ್ರೆ, ನಾನು ಯಥಾರ್ಥವಾಗಿದ್ದೇನೆ, ನಾನು ನಂಬಿಗಸ್ತನಾಗಿದ್ದೇನೆ, ಇದನ್ನ ನೆನಪು ಮಾಡ್ಕೋ ಅಷ್ಟೇ. ನನಗೆ ರೋಗದಿಂದ ನನಗೆ ಸ್ವಸ್ಥತೆ ಕೊಡು ಅನ್ನುವಂಥ ಮನೋಭಾವ ಇದ್ದಾಗ ಆತನು ದೇವ್ರ ಮುಂದೆ ಹೇಳ್ಕೊಳ್ಳಿಲ್ಲ, ತನ್ನ ಮನಸ್ಸಿನಲ್ಲಿ ಅಳ್ತಾ ಇದ್ದಾನೆ. ದೇವರೇ, ನಾನು ನಂಬಿಗಸ್ತನಾಗಿದ್ದೇನೆ, ನಾನು ಯಥಾರ್ಥವಾಗಿದ್ದೇನೆ, ನಿನ್ನ ದೃಷ್ಟಿಗೆ ನಾನು ಒಳ್ಳೆಯವನಾಗಿ ನಡ್ಕೊಂಡಿದ್ದೇನೆ, ಏನು ನಾನು ಅಂತ ಹೇಳಿ ಎಂಬುದಾಗಿ ಒಂದು ಗೋಳಾಟದ ಪ್ರಾರ್ಥನೆಯನ್ನ ಹಿಜ್ಕೀಯನು ಮಾಡುವಾಗ ದೇವರು ಆತನ ಪ್ರಾರ್ಥನೆಯನ್ನ ಕೇಳಿದ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಯೆಶಾಯ ಅರ್ಧ ದಾರಿಯಲ್ಲೇ ಇದ್ದ. ಅರ್ಧ ದಾರಿಯಲ್ಲಿ ಇರುವಂತ ಸಮಯದಲ್ಲಿ ಮತ್ತೆ ದೇವರು ಅವನಿಗೆ ಹೇಳ್ತಾರೆ, ನೀನು ಹೋಗು. ಇನ್ನೊಂದು ರಿಕ್ವೆಸ್ಟ್ ಅನ್ನ ದೇವರ ಹತ್ರ ಇಡ್ತಾ ಇದ್ದಾನೆ ಹಿಜ್ಕೀಯ. ಏನಂದ್ರೆ, ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯಸ್ಸಕ್ಕೆ 15 ವರ್ಷಗಳ ಕೊಡಿಸುತ್ತೇನೆ, ನಿನ್ನನ್ನು ಈ ಪಟ್ಟಣವನ್ನು ಅಶೂರರ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸುವೆನು, ಈ ಪಟ್ಟಣವನ್ನು ಉಳಿಸಿ ಕಾಪಾಡುತ್ತೇನೆ ಅಂತ ಹೇಳಿ ದೇವರು ಯೆಶಾಯನಿಗೆ ನೀನು ಹೋಗಿ ಹೇಳು ಎಂಬುದಾಗಿ, ಹಿಜ್ಕೀಯನಿಗೆ ಹೋಗಿ ಹೇಳು ಎಂಬುದಾಗಿ ಹೇಳ್ತಾ ಇದ್ದಾರೆ. ನೋಡ್ರಿ, ಶತ್ರುಗಳು ಅಶೂರರ ಅರಸನ ಕೈಗೆ ಸಿಕ್ಕದಂತೆ ನಾನು ನಿಮ್ಮನ್ನು ತಪ್ಪಿಸ್ತೇನೆ, 15 ವರ್ಷಗಳ ಕಾಲ ಇನ್ನೂ ನಾನು ನಿನಗೆ ಜಾಸ್ತಿ ಮಾಡುತ್ತೇನೆ, ಹೆಚ್ಚಿಗೆ ಮಾಡುತ್ತೇನೆ ಅಂತ ಹೇಳಿ ಅಲ್ಲಿ ಹೇಳುವಂತ ಅರ್ಥವನ್ನು ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯ, ಯೆಶಾಯನು ತ್ವರೆಪಟ್ಟು ಓಡಿ ಹೋಗಿ ಆತನಿಗೆ ತನ್ನ ದೇವರು ಹೇಳಿದ್ದನ್ನ ಆತನಿಗೆ ಹೇಳ್ತಾನೆ. ಆತನು ಗುಣ ಹೊಂದಿದ ತಕ್ಷಣ ನಾನು ಅದನ್ನ ಹೆಂಗ ಕಂಡುಹಿಡಿಯೋದು ಎಂಬುದಾಗಿ ದೇವರ ಹತ್ರ ಪ್ರಶ್ನೆ ಕೇಳ್ತಾನೆ. ಅಂಜೂರದ ಮರದ ಉಂಡೆಯನ್ನು ನಿನ್ನ ಕುರುವಿನ ಮೇಲೆ ಇಡುವಾಗ ಅದು ಹೋಗ್ತದೆ. ಆಮೇಲೆ ಹಿಜ್ಕೀಯ ಮತ್ತೆ ಕೇಳ್ತಾನೆ, ನಿನ್ನ ಆಲಯಕ್ಕೆ ನಾನು ಹೋಗ್ಬೇಕಲ್ಲ, ನಾನು ಸುಸ್ತನಾಗಿದ್ದೇನೆ ಅನ್ನುವಂಥದ್ದನ್ನು ಹೇಗೆ ನಾನು ಕಂಡುಹಿಡ್ಕೊಳ್ಳಿ ಎಂಬುದಾಗಿ ಹೇಳಿದಾಗ ದೇವರು ಹೇಳುವಂಥ ಒಂದೇನಿದೆ, ಈ ನೆರಳು 10 ಹೆಜ್ಜೆ ಮುಂದೆ ಹೋಗ್ಬೇಕಾ ಹಿಂದೆ ಹೋಗ್ಬೇಕಾ ಅಂತ ಕೇಳ್ತಾನೆ. ಮುಂದೆ ಹೋಗೋದು ಸಾಧಾರಣ, ಆದರೆ ಹಿಂದೆ ಬರಬೇಕು ಎಂಬುದಾಗಿ ಹೇಳಿದಾಗ ಅದೇ ತರ ಸಪ್ಪನ ಪಂಕ್ತಿಯಲ್ಲಿ ಆ ಮುಂದೆ ಹೋಗಿದ್ದ ನೆರಳು 10 ಮೆಟ್ಟಲು ಹಿಂದಕ್ಕೆ ಬರಮಾಡುವೆನು ಎಂದು ತನ್ನ ಪೂರ್ವಿಕನಾದ ದಾವೀದನ ದೇವರಾಗಿರುವ ಯೆಹೋವನು ಹೇಳುತ್ತಾನೆ ಎಂಬುದಾಗಿ ತಿಳಿಸಿ ಎಂದು ಆಜ್ಞಾಪಿಸಲು ಅದರಂತೆ ಸ್ವಪ್ನಾಕ್ತಿಯಲ್ಲಿ ಮುಂದೆ ಹೋಗಿದ್ದ ನೆರಳು 10 ಮೆಟ್ಟಲು ಹಿಂದಕ್ಕೆ ಬಂತು. ಯೆಶಾಯನು ಹೋಗಿ ದೇವರಿಗೆ ಮೊರೆ ಇಡುತ್ತಾನೆ, ಹಿಜ್ಕೀಯ ಈ ರೀತಿ ಕೇಳ್ತಾ ಇದ್ದಾನೆ ಅಂತ ಹೇಳಿ. ಕೇಳಿದಾಗ ಅಲ್ಲಿ ಏನಾಗ್ತದೆ ಎಂಬುದಾಗಿ ನೋಡುವಾಗ 10 ಮೆಟ್ಟಲು ಹಿಂದೆ ಬಂದದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಇವತ್ತಿನ ದಿನಮಾನದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತ ಬಹು ಪ್ರಾಮುಖ್ಯವಾದ ಸಂಗತಿ, ನಾವು ಬಹಳ ಸಾರೆ ಹಿಜ್ಕೀಯನ ಪ್ರಾರ್ಥನೆ ಕುರಿತು ನಾವು ಕೇಳಿದ್ದೇವೆ, ಪ್ರಸಂಗಿಸಿದ್ದೇವೆ, ಮತ್ತೆ ನಾವೆಲ್ಲ ಅದನ್ನ ಪಾಲಿಸಿದ್ದೇವೆ. ಪ್ರಿಯರೇ, ಇದರಲ್ಲಿ ನಾನು ಇವತ್ತು ಹೇಳುವಂಥದ್ದೇನೆಂಬುದಾಗಿ ನೋಡುವಾಗ, ಹಿಜ್ಕೀಯನ ಒಂದು ವಿಶೇಷವಾಗಿ 38ನೇ ಅಧ್ಯಾಯದಲ್ಲಿ ನಾವು ಕಲಿತುಕೊಳ್ಳುವಂತ ಬಹು ಪ್ರಾಮುಖ್ಯವಾದ ಸಂಗತಿ ಏನಂದ್ರೆ, ಒಂದು ಪ್ರಾರ್ಥನೆಯಲ್ಲಿ ದೇವರನ್ನ ಕೃತಜ್ಞತನಾಗಿ ದೇವರಿಗೆ ಸಲ್ಲಿಸ್ತಾ ಇದ್ದಾನೆ. 9ನೇ ವಚನದಿಂದ 22 ವಚನವನ್ನ ನೀವು ಧ್ಯಾನ ಮಾಡಿ ನೋಡುವಾಗ, ಹಿಜ್ಕೀಯನು ಆ ಪ್ರಾರ್ಥನೆಯನ್ನ ದೇವರ ಮುಂದೆ ನಾನು ಸಲ್ಲಿಸಿ
ಆತನು ದೇವರಿಗೆ ಮೆಚ್ಚುಗೆಯಾದಂಥ ಒಂದು ರೀತಿಯಲ್ಲಿ ಪ್ರಾರ್ಥಿಸಿ ಪಡೆದುಕೊಂಡದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ನಮ್ಮ ಪ್ರಾರ್ಥನೆಗಳು ಹೇಗೆ ಇರಬೇಕು ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳುವುದು ಬಹಳ ಅವಶ್ಯವಾಗಿದೆ. ನಮ್ಮ ಪ್ರಾರ್ಥನೆಯು ನಮ್ಮ ಜೀವದ ಬಲವಾಗಿರಬೇಕು. ನಮ್ಮ ಪ್ರಾರ್ಥನೆಯು ನಾವು ದೇವರನ್ನು ನೋಡುವಂತ ಪ್ರಾರ್ಥನೆಗಳಾಗಿರಬೇಕು. ಅದು ಮಾತ್ರವಲ್ಲದೆ ಗಟ್ಟಿ ಮತ್ತು ಶ್ರೇಷ್ಠವಾದ ದೇವರಿಗೆ ಪ್ರಶ್ನೆ ಮಾಡುವಂತ ಪ್ರಾರ್ಥನೆಗಳು ಆಗಿರ್ಬೇಕು. ಅಂದ್ರೆ ದೇವರಿಗೆ ಪ್ರಶ್ನೆ ಮಾಡಬೇಕು ಅನ್ನುವಂಥ ಪ್ರಾರ್ಥನೆಗಳು ಈಗ ಅಂದ್ರೆ ನಾನು ಹೇಗಿದ್ದೇನೆ ಅನ್ನೋದನ್ನ ನೆನಪು ಮಾಡ್ಕೊ ಅಂತ ಹಿಚ್ಕಿಯ ಹೇಳ್ತಾನೆ. ಹಿಚ್ಕಿಯ ನಾನು ಹೇಗಿದ್ದೇನೆ ಅನ್ನೋದನ್ನ ನೆನಪು ಮಾಡ್ಕೊ, ನಿನ್ನ ಮುಂದೆ ನಾನು ಹೇಗಿದ್ದೆ ಅನ್ನುವಂಥದ್ದನ್ನು ನೀನು ನೆನಪು ಮಾಡಿಕೋ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಒಬ್ಬ ಸುಂಕದವು ಪ್ರಾರ್ಥನೆ ಮಾಡಿದ, ದೇವರೇ ನಾನು ನಿನ್ನ ನೋಡಕ್ಕಾಗ್ತಾ ಇಲ್ಲ, ನನ್ನನ್ನು ಕ್ಷಮಿಸ್ಬಿಡು, ನಾನು ಪಾಪಿ ಎಂಬುದಾಗಿ ತನ್ನನ್ನು ತಾನು ಒಪ್ಪಿಕೊಂಡು ದೇವರ ಮುಂದೆ ತನ್ನನ್ನು ತಾನು ಪಶ್ಚಾತ್ತಾಪ ಪಡಿಸಿಕೊಂಡು ಹೋದ. ಆದ್ರೆ ಹಿಜ್ಕೀಯನ ಪ್ರಾರ್ಥನೆ ಏನಾಯ್ತಂದ್ರೆ, ದೇವರೇ ನಾನು ಸರಿ ಇದ್ದೇನೆ, ನಾನು ಕರೆಕ್ಟ್ ಇದ್ದೇನೆ, ನಾನು ಪರ್ಫೆಕ್ಟ್ ಇದ್ದೇನೆ, ಯಾಕಂದ್ರೆ ನಿನಗೆ ಗೊತ್ತಿದೆ ನನ್ನ ಮನಸ್ಸು, ನನ್ನ ಹೃದಯ, ನನ್ನ ಯೋಚನೆಗಳು ನಿನಗೆ ಗೊತ್ತುಂಟು ಎಂಬುದಾಗಿ ಹಿಜ್ಕೀಯನ ಒಂದು ಪ್ರಾರ್ಥನೆ ಆಗಿರುವುದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಕ್ರಿಸ್ತನಲ್ಲಿ ಪ್ರಿಯರೇ, ಇದರಿಂದ ನಾವು ಅರ್ಥ ಮಾಡಿಕೊಳ್ಳುವಂತ ಬಹು ಪ್ರಾಮುಖ್ಯವಾದಂಥ ಸಂಗತಿ ಏನೆಂಬುದಾಗಿ ನೋಡುವಾಗ, ಪ್ರಾರ್ಥನೆಗಳು ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನ ಕೊಂಡು ಬರುವಂಥದ್ದಾಗಿರ್ಬೇಕು. ಆಮೇಲೆ ನಮ್ಮ ಪ್ರಾರ್ಥನೆಗಳು ಯಥಾರ್ಥ ಭಾವಗಳಾಗಿರ್ಬೇಕು. ನಮ್ಮ ಪ್ರೇಯರ್ ಎನ್ನುವಂಥದ್ದು ಏನಂತಂದ್ರೆ ಒಂದು ಶ್ರೇಷ್ಠತೆ ಪಡ್ಕೊಂಡು ಬರ್ಬೇಕು. ನಾನು ಸರಿ ಇದ್ದೇನೆ, ನೀನು ಮಾಡು ಅನ್ನುವಂಥ ಪ್ರಾರ್ಥನೆಗಳನ್ನು ನಾವು ಮಾಡ್ಬೇಕು. ಇವತ್ತಿನ ದಿನಮಾನದಲ್ಲಿ ನಾವು ಬೇರೆ ಪ್ರಾರ್ಥನೆಗಳು ಹೇಗಿದೆ ಎಂಬುದಾಗಿ ನೋಡುವಾಗ ನಮ್ಮನ್ನ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಬೇರೆ ಅದೇ ಪ್ರಾರ್ಥನೆ ತಿರ್ಗಾ ಮುರುಗ ಅದನ್ನೇ ಮಾಡೋದು. ಇವತ್ತಿನ ದಿನಮಾನದಲ್ಲಿ ಕೆಲವು ಸಾಂಪ್ರದಾಯಿಕ ಪ್ರಾರ್ಥನೆಗಳು ಸ್ಟಾರ್ಟ್ ಮಾಡಿಬಿಟ್ಟಿದೆ. ವರ್ಣನೆ ಮಾಡೋದು, ದೊಡ್ಡದಾಗಿ ಹೆಸರುಗಳನ್ನು ಹಾಕೋದು, ಹಾಗೆ ಹೀಗೆ, ದೇವರೇ ನೀನು ಹಂಗೆ ನೀನು ಹಿಂಗೆ. ಇವತ್ತು ಬೇರೆ ಆಡಂಬರದ ಪ್ರಾರ್ಥನೆಗಳೇ ಜಾಸ್ತಿ ಇದೆ ಹೊರತು ಇವತ್ತು ಯಥಾರ್ಥವಾದ ಪ್ರಾರ್ಥನೆಗಳು ಕಡಿಮೆಯಾಗಿದೆ. ಹಿಜ್ಕೀಯನ ಪ್ರಾರ್ಥನೆ ಹಾಗೆ ನಾವು ಪ್ರಾರ್ಥಿಸ್ಬೇಕು ಪ್ರಿಯರೇ. ಮತ್ತೊಬ್ಬರನ್ನು ನೋಡಿ ಪ್ರಾರ್ಥನೆ ಮಾಡಿ ಕಲ್ಕೊಂಡು ಆ ಶಬ್ದಗಳನ್ನು ಹಾಕೊಂಡು ಅವುಗಳನ್ನು ವಿಜೃಂಭಣೆಯಿಂದ ಮಾಡಿ ಬರೇ ಸುಮ್ಮನೆ ನಮ್ಮ ಪ್ರಾರ್ಥನೆ ಬಹಳ ಚಂದ ಮಾಡಿದ್ರು ಎಂಬುದಾಗಿ ಹೇಳಿಸ್ಕೊಳ್ಬೇಕು, ಹೊಗಳಿಸ್ಕೊಳ್ಬೇಕು. ನಾವು ಪ್ರೇಯರ್ ಮಾಡೋದು ಚೆನ್ನಾಗಿದೆ ಅಂತ ಎಲ್ಲರೂ ನಮಗೆ ಹೇಳಬೇಕು. ಪಾಸ್ಟ್ರೇ ನೀವು ಪ್ರೇಯರ್ ಚೆನ್ನಾಗಿ ಮಾಡಿದ್ರಿ, ಹಂಗ್ ಮಾಡಿದ್ರಿ, ಹಿಂಗ್ ಮಾಡಿದ್ರಿ, ವರ್ಣನೆ ಮಾಡಿದ್ರಿ, ತುಂಬಾ ಚೆನ್ನಾಗಿ ಮಾಡಿದ್ರಿ, ಎಲ್ಲಿ ಪ್ರಾಕ್ಟೀಸ್ ಮಾಡಿದ್ರಿ, ಎಲ್ಲಿ ಕೂತ್ಕೊಂಡಿದ್ರಿ, ಎಲ್ಲಿ ನಿಂತ್ಕೊಂಡಿದ್ರಿ ಎಂಬುದಾಗಿ ಪ್ರಶ್ನೆ ಮಾಡಬೇಕು ಅನ್ನುವಂಥ ಆಸೆ ನಮಗಿರಬಾರದು. ಪ್ರಿಯರೇ, ದೇವರ ಸಮ್ಮುಖದಲ್ಲಿ ನಮ್ಮ ಪ್ರಾರ್ಥನೆಗಳು ಹಿಜ್ಕೀಯನ ಪ್ರಾರ್ಥನೆಗಳಾಗಿರ್ಬೇಕು. ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿ. ಯಾರು ನಮ್ಮ ಪ್ರೇಯರ್ ಬಗ್ಗೆ ಅಲ್ಲಗಳಿದ್ರೂ ಪರವಾಗಿಲ್ಲ. ನಮ್ಮ ಹೃದಯವನ್ನ ದೇವರ ಮುಂದೆ ಬಿಚ್ಚಬೇಕು. ಅದನ್ನ ಬಿಟ್ಟು ಬೇರೆ ಮನಸ್ಸಲ್ಲಿ ಬಂದಂತ ಗೊಂದಲಮಯವಾದಂತ, ಮತ್ತೊಬ್ಬರನ್ನ ಮೆಚ್ಚಿಸುವಂತ, ಮತ್ತೊಬ್ಬರನ್ನ ಹೊಗಳುವಂತ ಪ್ರಾರ್ಥನೆಗಳು ನಮ್ಮದಾಗಿರಬಾರದು. ದೇವರನ್ನ ಪ್ರೀತಿಸುವ, ದೇವರನ್ನ ಹುಡುಕುವ, ದೇವರನ್ನ ಕಂಡುಕೊಳ್ಳುವ, ದೇವರನ್ನ ಸರಿಯಾಗಿ ಪಾಲಿಸುವ ಪ್ರಾರ್ಥನೆಗಳು ನಮ್ಮದಾಗಿರುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವದಿಸ್ತಾರೆ. ನಮ್ಮನ್ನು ಬೈದರೂ ಪರವಾಗಿಲ್ಲ, ನಿನ್ನ ಪ್ರೇಯರ್ ಮಾಡೋಕ್ಕೆ ಬರಲ್ಲ ಅಂತಂದು ಬೈದರೂ ಪರವಾಗಿಲ್ಲ, ಆದರೆ ನಮ್ಮ ಹೃದಯದ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ, ನಮ್ಮ ಹೃದಯದ ಪ್ರಾರ್ಥನೆಯೊಂದಿಗೆ ದೇವರು ಮಾತಾಡ್ತಾನೆ ಅನ್ನುವಂಥದ್ದನ್ನ ನಾವು ಯಾವ ಕ್ಷಣನೂ ಯಾವತ್ತೂ ನಾವು ಮರಿಬಾರದು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಈ ಒಂದು ಹಿಜ್ಕೀಯನ ಪ್ರಾರ್ಥನೆಗಳು ನಮ್ಮ ಜೀವಿತದಲ್ಲಿರ್ಬೇಕು. ಆತನು 3 ಪಾಯಿಂಟ್ ಅನ್ನು ಇಡ್ತಾನೆ, ಬಹಳ ಇದಾವು. ನೀವು ಆತನ ಪ್ರಾರ್ಥನೆಯಲ್ಲಿ ಏನೇನು ಒಳಗೊಂಡಿತ್ತು ಎಂಬುದಾಗಿ ನೋಡುವಾಗ ಎರಡು ಅರಸುಗಳ ಪುಸ್ತಕ 18ನೇ ಅಧ್ಯಾಯವನ್ನು ನೀವು ತೆಗೆದು ಓದುವಾಗ ಅದನ್ನು ದಯವಿಟ್ಟು ಇವತ್ತು ಸಮಯ ಇದ್ರೆ ಹೋದ್ರಿ. ಹಿಜ್ಕೀಯನ ಪ್ರಾರ್ಥನೆಯಲ್ಲಿ ಒಳಗೊಂಡಂತ ವಿಷಯಗಳು ಮೊದಲನೇದಾಗಿ ಏನೇನಿದ್ವು ಆತನ ಪ್ರಾರ್ಥನೆಯಲ್ಲಿ, ಯಾವುದನ್ನ ಮಾಡ್ತಾ ಇದ್ದ, ಯಾವುದನ್ನ ಆತನು ಪಾಲಿಸ್ತಾ ಇದ್ದ ಅಂತ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ವಿಶೇಷವಾಗಿ ತನ್ನ ಅನಾರೋಗ್ಯ ಬಂದಾಗ 20ನೇ ಅಧ್ಯಾಯದಲ್ಲಿ ಕೇಳ್ಕೊಳ್ಳೋದೇನಂತಂದ್ರೆ, ನಾನು ನಂಬಿಗಸ್ತನಾಗಿದ್ದೇನೆ. ನೋಡ್ರಿ, ನಾನು ನಂಬಿಗಸ್ತನಾಗಿದ್ದೇನೆ, ಯಥಾರ್ಥವಾಗಿದ್ದೇನೆ, ನಿನ್ನ ದೃಷ್ಟಿಗೆ ನಾನು ಒಳ್ಳೆಯವನಾಗಿದ್ದೇನೆ, ಇದನ್ನು ನೆನಪು ಮಾಡಿಕೋ ಅಂತ ಹೇಳಿ
ತನ್ನ ಕಣ್ಣೀರಿನ ಪ್ರಾರ್ಥನೆಯನ್ನ ಆತನು ಮಾಡ್ತಾ ಇದ್ದಾನೆ. ಆದ್ರೆ ಅದೇ 18ನೇ ಅಧ್ಯಾಯದಲ್ಲಿ ಆತನು ತನ್ನ ದೇಶವನ್ನ ಹೇಗೆ ಶುದ್ಧ ಮಾಡಿದ ಅಂತಂದ್ರೆ, ಯಾವ ರೀತಿ ಆ ದೇಶವನ್ನ ಆತನು ರೆಡಿ ಮಾಡಿದ ಎಂಬುದಾಗಿ ನೋಡುವಂತ ಸಮಯದಲ್ಲಿ ನೀವು 2 ಅರಸುಗಳ ಪುಸ್ತಕ 18ನೇ ಅಧ್ಯಾಯವನ್ನ ಸಂಪೂರ್ಣವಾಗಿ ನೀವು ಓದುವಾಗ ಅಲ್ಲಿ ಕೊಡಲ್ಪಟ್ಟಿದೆ. ಏನೆಂಬುದಾಗಿ ನೋಡುವಾಗ ನೋಡ್ರಿ, 4ನೇ ವಚನವನ್ನ ನಾವು ಧ್ಯಾನ ಮಾಡಿ ನೋಡುವಂತ ಸಮಯದಲ್ಲಿ 5ನೇ ವಚನವನ್ನ ನಾವು 3ನೇ ವಚನದಿಂದ ನಾವು ಧ್ಯಾನ ಮಾಡಿ ನೋಡುವಾಗ ಸ್ವಲ್ಪ ಓದ್ತೀನಿ ನೋಡಿ. ಅವನ ಜೀವನದಲ್ಲಿ ತನ್ನ ಸುತ್ತಮುತ್ತಲು ಪ್ರದೇಶವನ್ನ, ತನಗೆ ಕೊಡಲ್ಪಟ್ಟಂತ ಆ ರಾಜ್ಯ ಅಧಿಕಾರವನ್ನ ಹೇಗೆ ತನ್ನ ಜೀವನದಲ್ಲಿ ಅದನ್ನ ಶುದ್ಧಿ ಮಾಡಿ ಇಟ್ಕೊಂಡಿದ್ದ, ಹೇಗೆ ಅದನ್ನ ಪರ್ಫೆಕ್ಟ್ ಆಗಿ ಇಟ್ಕೊಂಡಿದ್ದ, ದೇವರಿಗೆ ಹೇಗೆ ಇಷ್ಟ ಬರ್ತದೋ ಹಾಗೆ ನಾನು ನಡ್ಕೊಳ್ಬೇಕು ಅನ್ನುವಂತ ಭಾವನೆ ಹೆಂಗಿತ್ತು ಅನ್ನುವಂಥದ್ರ ಕುರಿತು ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ನೋಡ್ರಿ, ಇವನು ಎಲ್ಲಾ ವಿಷಯಗಳಲ್ಲಿ ತನ್ನ ಪೂರ್ವಿಕನಾದ ದಾವೀದನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಪೂಜಾ ಸ್ಥಳಗಳನ್ನ ಹಾಳು ಮಾಡಿ, ಕಲ್ಲು ಕೊಂಬಗಳನ್ನ ಹೊಡೆದು, ಅಶೂರ ವಿಗ್ರಹಗಳ ಸ್ತಂಭಗಳನ್ನ ಕಡಿದು ಹಾಕಿದನು. ಮೋಶೆಯು ಮಾಡಿಸಿದ ತಾಮ್ರದ ಸರ್ಪವನ್ನ ಚೂರು ಚೂರು ಮಾಡಿದನು. ಇಸ್ರಾಯೇಲರು ಅದಕ್ಕೆ ಈವರೆಗೂ ಧೂಪ ಸುಡುತ್ತಿದ್ದರು. ಅದಕ್ಕೆ ನೆಫ್ಸಾನ್ ಎಂಬ ಹೆಸರಿತ್ತು. ಇವನು ಇಸ್ರಾಯೇಲ್ ದೇವರಾದ ಯೆಹೋವನಲ್ಲಿ ಭರವಸವಿಟ್ಟನು. ಯಹೂದ್ಯರಲ್ಲಿ ಇವನಿಗೆ ಸಮಾನದ ಅರಸನು ಮುಂಚೆಯೂ ಇವನು ಯೆಹೋವನನ್ನೇ ಹೊಂದಿಕೊಂಡು ಆತನನ್ನ ಬಿಡದೆ ಹಿಂಬಾಲಿಸಿ, ಆತನು ಮೋಶೆ ಮುಖಾಂತರ ಅನುಗ್ರಹಿಸಿದ ಆಜ್ಞೆಗಳನ್ನು ಕೈಗೊಂಡು ಯೆಹೋವನ ಅವನ ಸಂಗಡ ಇದ್ದದ್ದರಿಂದ ಎಲ್ಲಿಗೇ ಹೋದರೂ ಕೃತಜ್ಞನಾಗಿ ಬರುತ್ತಿದ್ದನು ಅಂತ ಹೇಳಿ ಇಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲಿಗೆ ಹೋದ್ರು ಆತನು ಕೃತಜ್ಞನಾಗಿದ್ದ. ಈ ಒಂದು ಕೃತಜ್ಞನಾಗಿದ್ದ ಅನ್ನುವಂಥ ಸಕ್ಸಸ್, ಎಲ್ಲಿ ಹೋದ್ರು ಅವನ ಲೈಫಲ್ಲಿ ಸಕ್ಸಸ್ ಆಗಿದ್ದ. ಎಲ್ಲಿ ಹೋದ್ರು, ಎಲ್ಲಿ ಕುಂತ್ರು, ಎಲ್ಲಿ ನಿಂತ್ರು, ಎಲ್ಲಿ ಏನೇ ಮಾಡಿದ್ರು ಆತನ ಜೀವನದಲ್ಲಿ ಒಂದು ಸಕ್ಸಸ್ ಅಂದ್ರೆ ಕೃತಜ್ಞತನಾಗಿರ್ತಾ ಇತ್ತು. ಅಂದ್ರೆ ಅವನ ಕಾರ್ಯಗಳೆಲ್ಲ ಸಫಲವಾಗ. ಇವತ್ತಿನ ದಿನಮಾನದಲ್ಲಿ ಒಂದು ಬಸ್ ಅನ್ನು ವೇಟ್ ಮಾಡ್ತಿರ್ತೇವೆ. ಆ ಬಸ್ ಬರದ ಸಮಯದಲ್ಲಿ ಒಂದು ಯೋಚನೆ ನಮಗೆ ಬರುತ್ತೆ, ನಿಧಾನವಾಗಿ ಸೈತಾನ ಒಂದು ಕಾರ್ಯವನ್ನು ನಮಗೆ ತೊಡಗಿಸ್ತಾನೆ. ಏನಂತಂದ್ರೆ, ನೀನ್ ದೇವ್ರ ಮಗ, ನೀನ ಕಾಯ್ಬೇಕಿತ್ತ ಬಸ್ಸು, ನಮಗೆ ನಾವು ಬಂದಾಗ ಈಗ ಆಗ್ಬೇಕಿತ್ತ. ಬೇರೆ ದಿವಸದಲ್ಲೆಲ್ಲ ಸುಮ್ಮನೆ ಹೋಗ್ತಾ ಇರ್ತದೆ. ಇವತ್ತು ನಾವು ಬಂದು ನಿಂತ್ಕೊಂಡಿದ್ದೇವೆ, ಅದಕ್ಕೇನೆ ನಮಗೋಸ್ಕರ ಇವತ್ತು ನಮಗೆ ಬರಲೇ ಇಲ್ಲ ನೋಡು, ನಾವು ದರಿದ್ರರ ಎಂಬುದಾಗಿ ಕೆಲವು ಸಮಯದಲ್ಲಿ ನಮ್ಮನ್ನೇ ನಾವು ಗೊಂದಲಕ್ಕೆ ಒಳಪಡಿಸ್ಕೊಂಡು ಬಿಡ್ತೇವೆ ಪ್ರಿಯರೇ. ಆದ್ರೆ ಯಾರು ದೇವರ ಸಮ್ಮುಖದಲ್ಲಿ ಕರೆಕ್ಟ್ ಆಗಿರ್ತಾರೋ, ಪರ್ಫೆಕ್ಟ್ ಆಗಿರ್ತಾರೋ, ಆತನ ಚಿತ್ತಾನುಸಾರವಾಗಿ ನಡೆಯುವುದಕ್ಕೆ ಬಯಸ್ತಾರೋ, ಅವರ ಜೀವನ ಹೇಗಿರ್ತದೆ ಎಂಬುದಾಗಿ ನೋಡೋದ ಸಮಯದಲ್ಲಿ ಅವರು ಕೃತಜ್ಞರಾಗಿರ್ತಾರೆ. ಎಲ್ಲೋದ್ರೂ ಸಕ್ಸಸ್ಫುಲ್ ಆದಂತ ಜೀವನ ಅವರಿಗೆ ಇರ್ತದೆ. ಹಿಜ್ಕೀಯನಿಗೆ ಅದು ಇತ್ತು. ನೋಡ್ರಿ, ಮುಂಚೆಯೂ ಆತನ ತರ ಅರಸ ಇರ್ಲಿಲ್ಲ. ಮತ್ತೆ ತಿರುಗಿ ಹೇಳ್ತದೆ, ಅವನು ಎಲ್ಲೇ ಹೋದ್ರೂ ಸಹ ಕೃತಜ್ಞನಾಗಿ ಬರ್ತಾ ಇದ್ದ. ಯಾವ ಯುದ್ಧಕ್ಕೋಗ್ಲಿ, ಯಾವ ಇದಕ್ಕೋಗ್ಲಿ, ಏನೇ ಮಾಡ್ಲಿ, ಯಾಕಂದ್ರೆ ಅವನ ಯೆಹೋವನು ತನ್ನ ಹೃದಯವನ್ನ ಶುದ್ಧ ಮಾಡಿದ್ರಿಂದ ಆ ಹೃದಯವನ್ನೇ ದೇವರಿಗೆ ಅರ್ಪಿಸಿದಂತ ಶ್ರೇಷ್ಠವಾದಂತ ವ್ಯಕ್ತಿ ಈತನಾಗಿದ್ದ. ನಂಬಿಗಸ್ತನಾಗಿದ್ದೇನೆ, ಯಥಾರ್ಥ ಚಿತ್ತವಾಗಿದ್ದೇನೆ, ನಿನ್ನ ದೃಷ್ಟಿಗೆ ನಾನು ಒಳ್ಳೆಯವನಾಗಿದ್ದೇನೆ, ನನ್ನ ದೇಶವನ್ನೆಲ್ಲ ಇರುವಂತ ನಿನಗೆ ಅಶುಭಕರವಾದಂತ ಅಶುದ್ಧವಾದಂತ ಎಲ್ಲವನ್ನ ನಾನು ಕಡಿದು ಬಿಸಾಡಿ ಚೂರು ಮಾಡಿ ಅದನ್ನು ಹಾಳು ಮಾಡಿದ್ದೇನೆ. ಯೆಹೋವನೇ, ನಿನ್ನ ಚಿತ್ತವೇ ನನ್ನ ದೇಶದಲ್ಲಿ ನಡೆಯಲಿ, ನಿನ್ನ ಚಿತ್ತವೇ ನನಗೆ ಅನುಗ್ರಹಿಸು, ನಿನ್ನ ಆಜ್ಞೆಗಳೇ ನನ್ನ ಜೀವನದಲ್ಲಿ ಅನೇಕ ಆಶೀರ್ವಾದಗಳನ್ನು ತೆಗೆದುಕೊಂಡು ಬರಲಿ ಅನ್ನುವಂಥದ್ದನ್ನ ಹಿಜ್ಕೀಯ ಹೇಳುವಂಥದ್ದನ್ನು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಅನೇಕ ಸಾರಿ ನಮಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕಿಂತ ನಮ್ಮ ಸುತ್ತಮುತ್ತಲಿರುವಂಥವರಿಗೋಸ್ಕರ ಪ್ರಾರ್ಥಿಸುವಂಥದ್ದು, ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸುವಂಥದ್ದು, ನಮ್ಮ ಕುಟುಂಬವನ್ನು ನಾವು ಪರಿಶುದ್ಧಗೊಳಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಹಿಜ್ಕೀಯ ಅದನ್ನು ಮಾಡಿದ. ಯಾವುದು ತನ್ನ ದೇಶದಲ್ಲಿ ಅಸಭ್ಯವಾಗಿದೆಯೋ, ಯಾವುದು ದೇವರಿಗೆ ವಿರುದ್ಧವಾಗಿದೆಯೋ ಅದನ್ನು ಕಿತ್ತು ಬಿಸಾಡಿದ, ಅದನ್ನು ಚೂರು ಮಾಡಿದ. ಅಂದ್ರೆ ಹಿಜ್ಕೀಯನ ಜೀವನದಲ್ಲಿ ಆತನು ಯೆಹೋವನನ್ನೇ ಹೊಂದಿಕೊಂಡ. ನೋಡ್ರಿ, ಅಲ್ಲಿ ಕೇಳ್ತಾ ಇದ್ದಾನೆ ಹಿಜ್ಕೀಯ ಏನಂದ್ರೆ, ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದ್ದನ್ನ ನೆನಪು ಮಾಡಿಕೊ. ಬೇರೆ ಏನು ಬೇಡ ಸ್ವಾಮಿ, ನಾನು ಹೆಂಗಿದ್ದೇನೆ ಅನ್ನುವಂಥದ್ದನ್ನ ನೆನಪು ಮಾಡ್ಕೊ. ಇವತ್ತು ನಮಗೆ ಅಂತ ಒಂದು ಅಥಾರಿಟಿ ಇದೆಯಾ ದೇವ್ರ ಸಮ್ಮುಖದಲ್ಲಿ ಹೋಗಿ
ದೇವರೇ ನನ್ನ ನೆನಪು ಮಾಡಿಕೋ ಅನ್ನುವಂಥ ನಾನು ಶುದ್ಧನಾಗಿದ್ದೇನೆ, ನಾನು ಸರಿ ಇದ್ದೇನೆ, ನಾನು ಕರೆಕ್ಟ್ ಇದ್ದೇನೆ ಅಂತ ಕೇಳಿಕೊಳ್ಳೋದಕ್ಕೆ ನಮಗೆ ಅಥಾರಿಟಿ ಇದೆಯಾ? ಪ್ರಿಯರೇ, ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋದು ಬಹಳ ಅವಶ್ಯವಾಗಿದೆ. ಆದರೆ ಅದು ಹಿಜ್ಕೀಯನಿಗಿತ್ತು. ತನ್ನನ್ನು ತಾನು ತನ್ನ ಹಕ್ಕನ್ನ ದೇವರ ಮುಂದೆ ಚಲಾಯಿಸುವಂಥದ್ದು, ತನ್ನ ಹಕ್ಕನ್ನ ಒಂದು ಗುರುತಾಗಿಟ್ಕೊಂಡು, ದೇವರೇ ನಾನು ಸರಿ ಇದ್ದೇನೆ, ನೀನು ಕೊಡ್ಲೇಬೇಕು, ನೀನು ಮಾಡಲೇಬೇಕು ಅನ್ನುವಂಥ ಭಾವನೆ ಹಿಜ್ಕೀಯನ ಜೀವನ ಪ್ರಾರ್ಥನೆಯಲ್ಲಿತ್ತು. ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ಇಂಥ ಪ್ರಾರ್ಥನೆಗಳು ಬೇಕಾಗಿದೆ, ಇಂಥ ಒಂದು ಯೋಜನೆಗಳು ಬೇಕಾಗಿದೆ. ಅಶುದ್ಧವಾದ ಯೋಚನೆಗಳನ್ನು ಬಿಟ್ಟು ದೇವರಿಗೆ ಶ್ರೇಷ್ಠವಾಗಿ ನಡೆದುಕೊಳ್ಳುವಂಥದ್ದು ಬಹಳ ಬಹಳ ಅವಶ್ಯವಾಗಿದೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಹಿಜ್ಕೀಯನ ಹಾಗೆ ಯಾವುದೇ ಒಂದು ಗೊಂದಲಮಯವನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡದ ಹಾಗೆ, ಅಥವಾ ಆಡಂಬರದ ಪ್ರಾರ್ಥನೆಗಳನ್ನು ನಾವು ಮಾಡದ ಹಾಗೆ, ಅಂದರೆ ನಮ್ಮನ್ನು ನಾವು ಪ್ರತ್ಯೇಕಿಸಿಕೊಳ್ಳುವುದಕ್ಕೋಸ್ಕರ ಪ್ರಾರ್ಥನೆ ಮಾಡದೆ, ನಮ್ಮ ಪ್ರೀಚಿಂಗು, ನಮ್ಮ ಪ್ರೇಯರು ಚಂದ ಇರಬೇಕಂತ ಹೇಳಿ ನಾವು ಮಾಡದೆ, ದೇವರಿಗಾಗಿ ನಮ್ಮ ಶರೀರ, ಆತ್ಮ, ಪ್ರಾಣಗಳನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡುವಾಗ, ಪ್ರೀಚ್ ಮಾಡುವಾಗ ಅಥವಾ ಪ್ರಸಂಗ ಮಾಡುವಾಗ, ದೇವರು ನಮ್ಮ ಪ್ರಾರ್ಥನೆಗಳಿಗೆ, ನಮ್ಮ ಪ್ರಸಂಗಕ್ಕೆ ಅನೇಕ ಕಿವಿಗಳನ್ನು ತೆರೆಯ ಮಾಡ್ತಾನೆ. ಅಥವಾ ನಮ್ಮ ಸಭೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸುತ್ತಮುತ್ತ ಜನರು ನಮ್ಮನ್ನು ಫಂಡ್ ಔಟ್ ಮಾಡ್ತಾರೆ. ದೇವರ ಮಕ್ಕಳು ಅನ್ನುವಂಥದ್ದು ನಾವು ಯಾವತ್ತೂ ಮರೆಯದೆ ದೇವರಿಗೆ ಸಾಕ್ಷಿಯಾಗಿ ಇರುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವದಿಸಿ ತನ್ನ ಕೃಪೆಗೆ ಸೇರಿಸಿಕೊಂಡು ತನ್ನ ವಿಶೇಷವಾದ ಮಾರ್ಗದಲ್ಲಿ ನಡೆಸ್ತಾನೆ. ಈ ಅಂಜೂರದ ಮರದ ಒಂದು ಹುಂಡೆಯನ್ನ ಆತನ ಮೇಲೆ ಇಡುವಾಗ ಆತನು ಏನೆಂಬುದಾಗಿ ನೋಡುವ ಸಮಯದಲ್ಲಿ ಸ್ವಸ್ಥನಾದನು. ಮತ್ತೆ 10 ಮೆಟ್ಟಲು ಹಿಂದೆ ಸರಿದದನ್ನು ನೋಡಿ, ದೇವರೇ ನನ್ನಲ್ಲಿ ನೀನು ಇದ್ದೀಯಾ ಅನ್ನುವಂಥದ್ದು ಅವನ ಜೀವನದಲ್ಲಿ ಶ್ರೇಷ್ಠವಾಗಿ ಕಂಡುಕೊಂಡ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಅದರಿಂದ ಈ ಮುಂಜಾನೆ ವೇಳೆಯಲ್ಲಿ ದೇವರು ನನಗೂ ನಿಮಗೂ ಹೇಳುವಂತ ಒಂದು ಬಹು ಪ್ರಾಮುಖ್ಯವಾದ ವಿಷಯ ಏನೆಂಬುದಾಗಿ ನೋಡುವಾಗ, ಪ್ರಾರ್ಥನೆ ಒಂದು ದೇವರಿಗೆ ನೀ ನೆನಪು ಮಾಡಿಕೋ ಅನ್ನುವಂಥ ಭಾವನೆಗಳು ನಮಗಿರಬೇಕು. ಅಷ್ಟೇ ಹೊರತು ಬೇರೆ ಏನಿಲ್ಲ. ಪ್ರಿಯರೇ, ದೇವರೇ ನಾನು ಕರೆಕ್ಟ್ ಇದ್ದೇನೆ, ನಾನು ಪರ್ಫೆಕ್ಟ್ ಇದ್ದೇನೆ, ನಾನು ಸರಿ ಇದ್ದೇನೆ ಅನ್ನುವಂಥ ಪ್ರಾರ್ಥನೆಗಳು ದೇವರ ಮುಂದೆ ಬರಬೇಕು. ಜನರ ಮುಂದೆ ಅಲ್ರಿ, ಜನರ ಮುಂದೆ ಹೋಗಿ ಹೇಳೋದಲ್ಲ, ನಾನು ಸರಿ ಇದ್ದೇನ್ರಿ, ನಾನು ಕರೆಕ್ಟ್ ಇದ್ದೇನ್ರಿ, ನಾನು ಹಂಗಿದ್ದೇನ್ರಿ, ನಾನು ಹಿಂಗಿದ್ದೇನ್ರಿ, ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ, ನಾನೇ ಶ್ರೇಷ್ಠ, ನಾನೇ ಕರೆಕ್ಟು, ನಾನೇ ಪರ್ಫೆಕ್ಟು, ನಾನೇ ಸರಿ, ನನ್ನ ಯೋಚನೆಗಳೇ ಸರಿ, ನಾನು ಮಾಡೋದೇ ಕರೆಕ್ಟು, ನೀವು ಮಾಡೋದೆಲ್ಲ ವೇಸ್ಟು, ನೀವು ಮಾಡೋದೆಲ್ಲ ಕುಪ್ಪೆ ತಿಪ್ಪೆ ಹಾಗೆ ಅನ್ನುವಂಥದ್ದು ಬೇಡ. ಪ್ರಿಯರೇ, ಅದೇ ಮಾತುಗಳನ್ನು ದೇವರ ಮುಂದೆ ಹೇಳ್ಕೊಳ್ಳೋಣ. ದೇವರೇ ನಾನು ಸರಿ ಇದ್ದೇನೆ, ನಾನು ಕರೆಕ್ಟ್ ಇದ್ದೇನೆ, ನಾನು ಕರೆಕ್ಟ್ ಇದ್ದೇನೆ, ನನ್ನ ಪ್ರೇಯರ್ ಕೇಳು ಅನ್ನುವಂಥ ಭಾವನೆ ನಮಗೆ ಬರಲಿ. ಹಿಜ್ಕೀಯನ ಹಾಗೆ ಶ್ರೇಷ್ಠವಾದಂಥ ಪ್ರಾರ್ಥನೆಗಳನ್ನು ಮಾಡೋಣ. ದೇವರ ಸಮ್ಮುಖದಲ್ಲಿ ಇನ್ನೂ ಹೆಚ್ಚಾಗಿ ಬಯಸುತ್ತಾ, ಆತನನ್ನು ಹುಡುಕುತ್ತಾ, ಆತನನ್ನು ಕಂಡುಕೊಳ್ಳುತ್ತಾ, ಅದಕ್ಕೇನೇ ಯೇಸು ಸ್ವಾಮಿ ದೇವರ ಸಮ್ಮುಖದಲ್ಲಿ ಬಂದಾಗ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ, ನಿಮ್ಮನ್ನು ನೀವು ಅರ್ಪಿಸಿಕೊಳ್ಳ್ರಿ, ನಿಮ್ಮನ್ನು ನೀವು ಇದನ್ನು ಮಾಡ್ರಿ ಎಂಬುದಾಗಿ ಯೇಸು ಸ್ವಾಮಿ ಬೋಧನೆ ಅದೇ ಆಗಿತ್ತು. ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ, ದೇವರ ಮುಂದೆ ನಿಮ್ಮನ್ನು ನೀವು ಬಟ್ಟ ಬಯಲಾಗಿ ಅರ್ಪಿಸ್ರಿ, ನಿಮ್ಮ ಹೃದಯದಲ್ಲಿ ಕಟ್ಟಿಟ್ಟಿದ್ದನ್ನು ಬಿಚ್ಚ್ರಿ ಅಂತ ಹೇಳಿ ಯೇಸು ಸ್ವಾಮಿ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಅದೇ ರೀತಿ ನಮ್ಮ ಜೀವಿತದಲ್ಲಿ ಯಥಾರ್ಥವಾದ ಪ್ರಾರ್ಥನೆಯನ್ನು ಮಾಡಿ ನಂಬಿಗಸ್ತರಾಗಿ ದೇವರ ದೃಷ್ಟಿಯಲ್ಲಿ ಒಳ್ಳೆಯವರಾಗಿ ನಡ್ಕೊಳ್ಳೋಣ. ದೇವರು ಪುನಃ ನಮಗೆ ಆರೋಗ್ಯವನ್ನ, ಸಂಪತ್ತನ್ನ, ನಮ್ಮ ಸುತ್ತಮುತ್ತಲ ಜನರನ್ನ ನಮಗೆ ಅಧೀನ ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಅದೇ ರೀತಿ ನಮ್ಮೆಲ್ಲರಿಗೂ ದೇವರ ಅನುಗ್ರಹವನ್ನು ಅನುಗ್ರಹಿಸಿಕೊಡುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದಂಥ ಪ್ರೀತಿಯುಳ್ಳ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ಒಬ್ಬ ಹಿಜ್ಕೀಯನ ಪ್ರಾರ್ಥನೆಗಳು ನಮ್ಮ ಜೀವನದಲ್ಲಿ ಬೇಕಾಗಿದೆ. ಕರ್ತನೆ ದೇವರೇ, ನಮ್ಮನ್ನು ನೆನಪು ಮಾಡಿಕೋ, ನಾವು ಸರಿ ಇದ್ದೇವೆ ಅನ್ನುವಂಥ ಪ್ರಾರ್ಥನೆಗಳನ್ನು ಮಾಡುವುದಕ್ಕೆ ನಮಗೆ ಅನುಗ್ರಹಿಸಿಕೊಡು. ತಿರುಗಿ ತಪ್ಪುಗಳನ್ನು ಮಾಡಿ ನಿನ್ನ ಸಮ್ಮುಖದಲ್ಲಿ ಬಂದು ಪ್ರಾರ್ಥನೆ ಮಾಡದ ಹಾಗೆ ದೇವರೇ, ಮತ್ತೊಬ್ಬರು ನಮ್ಮನ್ನು ಹೊಗಳಬೇಕು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡದೆ, ನಮ್ಮ ಆಡಂಬರಗಳನ್ನು, ನಮ್ಮ ಮನಸ್ಸಿನ ಕೆಲವು ಕಲ್ಪನೆಗಳನ್ನು ನಾವು ನಿನ್ನ ಮುಂದೆ ಇಟ್ಟು ಪ್ರಾರ್ಥನೆ ಮಾಡದ ಹಾಗೆ ದೇವರೇ, ಯಥಾರ್ಥವಾಗಿ ನಂಬಿಗಸ್ತರಾಗಿ ನಿನ್ನ ದೃಷ್ಟಿಗೆ ಒಳ್ಳೆಯವರಾಗಿ ನಡೆದುಕೊಂಡು ಪ್ರಾರ್ಥಿಸುವಂತೆ ಸಹಾಯ ಮಾಡು. ನಮಗಿರುವಂಥ ಎಲ್ಲ ಒಂದು ಸೈತಾನದಿಂದ ತುಂಬಲ್ಪಟ್ಟ ರೋಗವನ್ನು ತೆಗೆದು ಹಾಕುತ್ತಾರೆ. ಒಳ್ಳೆ ಆರೋಗ್ಯವನ್ನು ಕೊಟ್ಟು ನಮ್ಮನ್ನು ನಡೆಸು, ನಿನ್ನ ಕೃಪೆಯಿಂದ ತುಂಬಿಸು. ಎಲ್ಲ ಒಳ್ಳೆ ಘನಮಾನ ಮಹಿಮೆಗಳು ನಿನಗೆ ಸಲ್ಲಿಸ್ತಾ ನಮ್ಮ ಪ್ರಭು ರಕ್ಷಕನೂ ಒಡೆಯನೂ ಆದ ಯೇಸುವಿನ ಪರಿಶುದ್ಧ ಪವಿತ್ರವುಳ್ಳ ನಾಮದಲ್ಲಿ ಕೇಳುತ್ತೇವೆ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಆಮೆನ್.